ಗೌತಮ್ ಅವರೇ, ಅದು ನನ್ನ ದುಡ್ಡಲ್ಲ, ನಿಮ್ಮ ದುಡ್ಡು. ನೀವು ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು. ಅದರಲ್ಲಿ ನಿಮ್ಮ ಶ್ರಮ ಇದೆ, ನಿಮ್ಮ ಬೆವರಿದೆ, ಅಂದಮೇಲೆ ಪ್ರತಿಯೊಂದು ರೂಪಾಯಿಗೂ ತುಂಬಾನೇ ಬೆಲೆ ಇದೆ. ನಾನು ಅದನ್ನ ಏನೂ ಕೇಳದೆ, ಏನೂ ವಿಚಾರಿಸದೆ, ಹಾಗಾಗಿ ಕೇಳಿದ ತಕ್ಷಣ ತೆಗೆದುಕೊಡೋದಕ್ಕಾಗತ್ತಾ? ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರಬೇಕಲ್ವಾ? ನಾನು ಲೆಕ್ಕ ಇಡೋ ಕೆಲಸ ಮಾಡಿದೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾರಾದರೂ ಕಂಟ್ರೋಲ್ ಮಾಡೋದಾಗ್ಲಿ ಅಥವಾ ಯಜಮಾನಿ ಅನ್ನೋ ದೌಲತ್ ತೋರಿಸ್ಕೊಳ್ಳೋದಕ್ಕಾಗ್ಲಿ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ನನ್ನ ಮೆಂಟಾಲಿಟಿನೂ ಅಲ್ಲ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಡಿಲ್ಲ. ಸುಮ್ಮನೆ ನನ್ನ ಮೇಲೆ ರೇಗಾಡ್ಬಿಟ್ರಿ. ನನಗೆ ಎಷ್ಟು ಹರ್ಟ್ ಆಯಿತು ಗೊತ್ತಾ? ನೀವು ರೇಗಿದ್ದಕ್ಕಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋಗಿದ್ದಕ್ಕೆ. ಮತ್ತು ನೀವು ಅದನ್ನೇ ಮಾಡಿದ್ರಲ್ಲ ಭೂಮಿಕಾ, ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನೋ ಮನೆಯವ್ರನ್ನೂ ಅಷ್ಟೇ ಪ್ರೀತಿಸ್ತೀನಿ. ಅವನು ಯಾವತ್ತೂ ಯಾವುದೇ ಕಾರಣಕ್ಕೂ ನಾನು ಪ್ರಶ್ನೆ ಮಾಡಿಲ್ಲ. ಅವ್ರೇನೇ ಕೇಳಿದ್ರು ಯಾಕೆ ಅಂತ ಕೇಳಿಲ್ಲ. ಹಾಗಂದ್ರೆ ನನ್ನ ಜವಾಬ್ದಾರಿ ಇಲ್ಲ ಅಂತಲ್ಲ, ನನ್ನ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಅದು ನಮ್ಮಪ್ಪ ನನಗೆ ವಹಿಸಿದ್ದು. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ಯಾವುದೇ ಕಾರಣಕ್ಕೂ ನನ್ನ ತಾಯಿ, ನನ್ನ ತಮ್ಮಂದರು, ನನ್ನ ತಂಗಿರ ಮನಸ್ಸು ನೋಯಿಸಲ್ಲ ಅಂತ. ಆ ಕಾರಣಕ್ಕೆ ಸುಮ್ಮನೆ ಇರ್ತೀನಿ. ಕೊಟ್ಟ ಮಾತು ನನ್ನ ಕಟ್ಟಾಗುತ್ತೆ, ಪ್ರತಿ ಸತಿ ತಡೆದು ನಿಲ್ಲಿಸುತ್ತೆ. ಆದರೆ ನಿಮ್ಮ ಜೊತೆ ಆಗಲ್ಲ. ನಿಮ್ಮ ವಿಷಯದಲ್ಲಿ ನನಗೆ ಆ ಥರದ್ದು ಯಾವ ಬೇಲಿನೂ ಇಲ್ಲ. ಯಾರ ಜೊತೆನೂ ಇಲ್ದಿರೋ ಸಲಿಗೆ ಇದೆ. ಆ ಸಲಿಗೆಯಲ್ಲಿ ಮಾತಾಡಿದೆ ಅಷ್ಟೇ. ನೀವು ನನ್ನ ಅರ್ಥ ಮಾಡ್ಕೋತೀರಾ, ತಪ್ಪು ತಿಳ್ಕೊಳ್ಳಲ್ಲ ಅನ್ನೋ ನಂಬಿಕೆಯಲ್ಲಿ. ನಾನು ನಿಮ್ಮ ಜೊತೆ ಅಲ್ಲದೆ ಇನ್ನು ಯಾರ ಜೊತೆ ಆಗಿರಲಿ ಭೂಮಿಕಾ, ನಾನಾಗಿರೋದಕ್ಕೆ ನನಗಿರೋ ಅವಕಾಶ ಒಂದು ನೀವು, ಇನ್ನೊಂದು ಆನಂದ. ನಿಮ್ಮಿಬ್ಬರಿಗೂ ನನ್ನ ಜೀವನದಲ್ಲಿ ಕೊಟ್ಟಿರೋ ಜಾಗ ಎಂಥದ್ದು ಅಂತ ನನಗೆ ಮಾತ್ರ ಗೊತ್ತು ಭೂಮಿಕಾ. ನೋಯಿಸೋ ಉದ್ದೇಶ ಇಟ್ಕೊಂಡು ನಾನು ಯಾವತ್ತೂ ನಿಮ್ಗಳ ಮನಸ್ಸು ನೋಯಿಸಲ್ಲ. ಮನಸ್ಸಿನಲ್ಲಿರಲಿ. ಎನಿವೇಸ್, ಇನ್ನೊಂದ್ಸತಿ ಸಾರಿ ಕೇಳ್ತಾ ಇದ್ದೀನಿ. ನಾನು ಹಾಗೆ ಮಾಡಬಾರ್ದಾಗಿತ್ತು, ಕೋಪ ಮಾಡ್ಕೋಬಾರ್ದಾಗಿತ್ತು. ಐ ಆಮ್ ಸಾರಿ. ನೀವು ಅದನ್ನು ಮನ್ಸಿಗೆ ತಗೋಬೇಡಿ, ನಂಗೆ ತುಂಬ ಹರ್ಟ್ ಆಗುತ್ತೆ. ಪ್ಲೀಸ್ ನೋಡಿ, ನೀವು ಇಷ್ಟೊಂದು ಎಮೋಷನಲ್ ಆಗಬೇಡಿ. ಇಟ್ಸ್ ಓಕೆ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನೋಡಿ, ನಾನು ಎಲ್ಲನೂ ಇಲ್ಲಿಗೆ ಬಿಟ್ಬಿಡ್ತೀನಿ, ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಆದರೂ ನನಗೊಂದು ಗಿಲ್ಟ್ ಇರುತ್ತಲ್ಲ, ಹೀಗೆ ಮಾಡ್ಬಿಟ್ನಲ್ಲ ಅನ್ನೋ ಕೊರಗಿರುತ್ತಲ್ಲ. ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅಯ್ಯೋ ದೇವ್ರೆ, ನಂದು ಮುಗೀತು ಅಂತ ನೀವು ಶುರು ಹಚ್ಕೊಂಡ್ರಾ? ಪ್ಲೀಸ್ ಗೌತಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನೀವು ನನ್ನ ಮುದ್ದು ಟೆಡಿಬೇರ್ ಅಲ್ವಾ? ಏನಂದ್ರೆ? ನನ್ನ ಮುದ್ದು ಟೆಡಿಬೇರ್. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಸಮಾಧಾನ ಆಗ್ತಿಲ್ಲ. ಈಗ ಸಮಾಧಾನ ಆಯ್ತಾ? ಈಗ ಚೂರು ಚೂರು. ಚೂರು ಚೂರ. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿನ ಸ್ಪಾನ್ಸರ್ ಮಾಡಿದ್ದಕ್ಕೆ. ಕಮ್ಮೋ ಅಂದಿಯಾ, ನಮ್ಮ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಬೇಡ, ಬಟ್ ಸ್ಟಿಲ್ ಹೇಳಲೇಬೇಕಲ್ವಾ. ಎನಿವೇಸ್, ನೆಕ್ಸ್ಟ್ ಟೈಮ್ ಕಾರ್ಡ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಟೈಮು ನಿಮ್ಮ ವೈಫೇ ಇರಲ್ಲ ಅಲ್ವಾ? ಇವತ್ತೇನೋ ಅವರಿದ್ದರೂ ಸರಿ ಹೋಯ್ತು, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಆ ಥರ ಏನೋ ಪ್ರಾಬ್ಲಮ್ ಆಗ್ತಾರಿಲ್ಲ. ಇನ್ ಕೇಸ್ ಆಯಿತು ಅಂದರೆ ಅಕೌಂಟೆಂಟ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ, ಅವ್ರಿಗೆ ಹೇಳಿದ್ರೆ ಪ್ರಾಬ್ಲಮ್ ಇಮಿಡಿಯೇಟಾಗಿ ಸಾಲ್ವ್ ಆಗುತ್ತೆ. ನೋ ಇಶ್ಯೂಸ್. ಆ್ಯಕ್ಚುಲಿ ದುಡ್ಡಿರೋರು ದುಡ್ಡು ಕೊಡದೆ ಹೋದ್ರೂ ನಡೆಯುತ್ತೆ.
ಆ ಪ್ರಾಬ್ಲಮ್ಸ್ ಎಲ್ಲ ಏನಿದ್ರು ಕಾಮನ್ ಪೀಪಲ್ಗೆ. ಯಾ ದಟ್ಸ್ ಟ್ರೂ, ಬಟ್ ಸ್ಟಿಲ್ ಹುಷಾರಾಗಿರಿ. ಶೋರ್. ನೋಡಿದ್ರ ಅಕ್ಕ ದುಡ್ಡು ಕೊಟ್ಟಿದ್ದೆಷ್ಟು ಒಳ್ಳೇದಾಯ್ತು ಅಂತ. ನಾವು ಮೊದಲು ಹೋಗಿ ಅಕ್ಕಂಗೆ ಥ್ಯಾಂಕ್ಸ್ ಹೇಳ್ಬೇಕು. ರೀ ಟೈಮ್ ಆಯಿತು, ಹೋಗೋಣ. ಲೇಟ್ ಆಯ್ತಲ್ವಾ? ಕರೆಕ್ಟ್, ಹೊರಡೋಣ. ಬಾಮಲ್ಲಿ ಹತ್ತು ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಪಾರ್ಟಿಗೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಯು ಮೇಡ್ ಮೈ ಡೇ. ಆ್ಯಕ್ಚುಲಿ ದಿಯಾ, ಯು ಮೇಡ್ ಮೈ ಡೇ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಸಿ ಯು ಸೂನ್. ಈಗ ಪೂರ್ತಿಯಾಗಿ ಸಮಾಧಾನ ಆಯ್ತಾ? ಒಂದು ಲೆವೆಲ್ಗೆ ಓಕೆ. ಗೌತಮ್ ಅವರೇ, ನೀವು ಯಾವತ್ತೂ ಎಮೋಷ್ನಲ್ ಆಗೋಕೆ ಹೋಗ್ಬೇಡಿ. ನನ್ನಿಂದ ನನ್ನ ಗಂಡನ ಕಣ್ಣಲ್ಲಿ ನೀರು ಬರೋ ಹಾಗಾಯ್ತಲ್ಲ ಅಂತ ನಂಗೆ ತುಂಬ ಬೇಜಾರಾಗುತ್ತೆ. ಅಷ್ಟೊಂದೆಲ್ಲ ಬೇಜಾರಾಗುತ್ತಾ? ಇಲ್ಲ, ನನಗೆ ಬೇಜಾರೇ ಆಗೋದಿಲ್ಲ. ನನಗೆ ಹಾಟೇ ಇಲ್ಲ, ನಾನು ಕಲ್ ಬಂಡೆ. ಎಲ್ಲಾನು ಗೊತ್ತಿದ್ರು ಹಾಕಿ ಕೇಳ್ತಿರಲ್ಲ. ನನಗೆ ಗೊತ್ತಿತ್ತು, ರೀಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ರೀಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ಇದು ಬೇರೆ. ಐ ಆಮ್ ಸೋ ಸಾರಿ. ನೋವಾಯ್ತಾ? ಆಯಿತು, ಓಕೆ, ಹಿತವಾದ ನೋವು ಇರಲಿ ಬಿಡಿ. ಏನು ಗೊತ್ತಾಗತ್ತ ಮಾರೆ, ನಾನೊಂಥರ ಮಿಡಲ್ ಕ್ಲಾಸ್ ಪ್ರಾಡಕ್ಟ್. ಈ ಖಾಲಿಯಾಗಿರೋ ಟೂತ್ ಪೇಸ್ಟ್ ಟ್ಯೂಬ್ನ ಹಿಂಡಿ ಹಿಪ್ಪೆ ಮಾಡಿ ಅದರಲ್ಲೂ ಗಣಿಗಾರಿಕೆ ಮಾಡಿ ಕೊಟ್ಟಿರೋ 20 ರೂಪಾಯಿನ ಪೂರ್ತಿಯಾಗಿ ಹೇಗೆ ವಸೂಲು ಮಾಡೋದು ಅಂತ ಪಕ್ಕಾ ಲೆಕ್ಕಾಚಾರ ನೋಡೋ ವಂಶ ನಮ್ಮದು. ಕಂಜೂಸ್ತನ ಅದು ನಮ್ಮ ಟ್ರೇಡ್ ಮಾರ್ಕು. 1 ರೂಪಾಯಿನೂ ಖರ್ಚು ಮಾಡೋದಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡ್ತೀವಿ. ಖರ್ಚು ಮಾಡಿದ್ಮೇಲೆ ಯಾಕಪ್ಪ ಖರ್ಚು ಮಾಡಿದ್ವಿ ಅಂತ ಪ್ರತಿ ಸಲ ಗಿಲ್ಟಿ ಫೀಲ್ ಮಾಡ್ಕೋತೀವಿ. ಇತ್ಲಾ ಕಡೆ ಬಡವರು ಅಲ್ಲ, ಅತ್ಲಾ ಕಡೆ ಶ್ರೀಮಂತರು ಅಲ್ಲ. ಒಂಥರ ಅಂತರ್ ಪಿಶಾಚಿಗಳು ನಾವು. ನಿಜ, ಬಡವ್ರಿಗೆ ಸಿಗೋ ಸಬ್ಸಿಡಿನೂ ಸಿಗಲ್ಲ, ಶ್ರೀಮಂತರಿಗಿರೋ ಲಕ್ಷುರಿನೂ ಇರಲ್ಲ. ಬಡವ್ರಿಗಿರೋ ನೆಮ್ಮದಿ, ಶ್ರೀಮಂತರಿಗಿರೋ ಧೈರ್ಯ ಇವೆರಡೂ ನಮಗಿರೋದಿಲ್ಲ. ಒಂಥರ ಕನ್ಫ್ಯೂಸ್ ಕ್ಯಾಟಗರಿ ನಮ್ಮದು. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಜಾಸ್ತಿ ಬಡ್ಡಿ ಸಿಗುತ್ತೆ, ನಮ್ಮ ದುಡ್ಡನ್ನು ಎಲ್ಲಿಟ್ರೆ ದುಡ್ಡು ಸೇಫ್ ಆಗಿರುತ್ತೆ ಅನ್ನೋ ಒತ್ತಾಟದಲ್ಲಿ ಮುಕ್ಕಾಲು ವಯಸ್ಸು ಕಳೆದ್ಬಿಡ್ತೀವಿ. ಸೊ ದುಡ್ಡು ಅನ್ನೋದು ನಮಗಷ್ಟು ಮುಖ್ಯ ಆಗಿರುತ್ತೆ. ನಾವು ಅದಕ್ಕಷ್ಟು ಬೆಲೆ ಕೊಡ್ತೀವಿ. ದುಡ್ಡು ಮೇಲಿಂದ ಉದುರಲ್ಲ, ನಾವು ಅದನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಹಾಗಾಗಿ ನಿಮ್ಮ ಸಂಪಾದನೆ ದುಂದು ವೆಚ್ಚಕ್ಕೆ ಹೋಗಬಾರ್ದು. ಅದು ನಿಮ್ಮ ಶ್ರಮಕ್ಕೆ ಅವಮಾನ ಮಾಡ್ದಾಗೆ ಅನ್ನೋದು ನನ್ನ ಭಾವನೆ. ಈ ನನ್ನ ಯೋಚನೆಯಿಂದ ನಾನು ಯಾರಾದರೂ ಮನಸ್ಸು ನೋಯಿಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ವೈಯಕ್ತಿಕವಾಗಿ ನೀವು ನನಗೆ ಕೇಳಿದ್ರೆ ಎಲ್ಲದಕ್ಕೂ ಲೆಕ್ಕ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳೋದು. ಯಾಕಂದರೆ ಗೌರವ ಇಲ್ಲದೆ ಇರೋ ಕಡೆ ಯಾರೂ ಇರೋದಕ್ಕೆ ಇಷ್ಟಪಡಲ್ಲ, ಲಕ್ಷ್ಮೀದೇವಿ ಕೂಡ. ಕೊನೆಯದಾಗಿ ನಾನು ಹೇಳೋದಿಷ್ಟೆ, ಕೊನೆಯದಾಗಿ ನಾನು ಕೇಳ್ಕೊಳ್ಳೋದಿಷ್ಟೆ, ನೀವು ಯಾರಿಗೆ ಬೇಕಾದರೂ ದುಡ್ಡು ಕೊಡಿ. ನಾನು ಒಂದಿನೂ ಬೇಡ ಅಂತ ಹೇಳಲ್ಲ, ಅದಕ್ಕೆ ನನಗೆ ರೈಟ್ಸು ಇಲ್ಲ. ನೀವು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು ಅದು 1 ರೂಪಾಯಿನಾಗಿದ್ರು ಪ್ಲೀಸ್ ಅದಕ್ಕೆ ಲೆಕ್ಕ ಇಡಿ. ನೀವು ಜೀವಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕಂಡೀಷನ್ ಮೇಲೆ ದುಡ್ಡು ಕೊಟ್ರಿ. ಆ ಕಂಡೀಷನ್ ಯಾಕೆ ಹಾಕಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ. ಅವನಿಗೆ ಜವಾಬ್ದಾರಿ ಬರಲಿ ಅಂತ. ಜವಾಬ್ದಾರಿ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಬಾರ್ದು, ರೈಟ್? ಗೌತಮರೇ, ನಾವು ಯಾರಿಗೋ ಉತ್ತರ ಕೊಡಬೇಕು ಅಂದಾಗ ನಾವಿರೋ ರೀತಿಗೂ, ನಮಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂದಾಗ ನಾವು ನಡ್ಕೊಳ್ಳೋ ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾನು ಹೇಳ್ತಿರೋದು ಸರಿ ಅಲ್ವಾ ಗೌತಮರೇ? 100% ಸರಿ ಇದೆ ಭೂಮಿಕಾ. ಇನ್ಮೇಲೆ ನೀವು ಹೇಳ್ದಾಗೆ ಇರ್ತೀನಿ. ಐ ಆಮ್ ಕನ್ವಿನ್ಸ್ಡ್. ಥ್ಯಾಂಕ್ ಯು. ಸರಿ, ಮಲ್ಕೊಳ್ಳಿ, ಲೇಟ್ ಆಗ್ತದೆ. ಇರ್ರಿ, ಮಂದಾಕಿನಿ ಸೊಸೆ ಅಡುಗೆ ಮನೇಲಿ ಏನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದಾಳೆ ನೋಡೋಣ. ಹಾಂ, ಬನ್ನಿ ಬನ್ನಿ. ಏನಮ್ಮ ಮಹಿಮಾ,
ಅಡುಗೆ ಮನೆ ಸೇರ್ಕೊಂಡು ಏನೋ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ? ಓ, ಇದೆಲ್ಲ ಮಾಡಕ್ಕೆ ಬರುತ್ತಾ ನಿನಗೆ? ಬರೋದಕ್ಕೆ ತಾನೇ ಮಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ, ನಮ್ಮ ಅತ್ತೆಗೆ ಬಿಸಿ ಗಂಜಿ ಕೊಡಬೇಕು, ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ಅತ್ತೆ, ನೀವ್ಯಾಕೆ ಬಂದ್ರಿ? ನಾನೇ ಗಂಜಿ ತಗೊಂಡು ಬರ್ತಾ ಇದ್ದೆ ಅಲ್ಲಿಗೆ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ ಅತ್ತೆ, ಹಂಗೋಸ್ಕರ ಬಿಸಿ ಬಿಸಿ ಗಂಜಿ ಮಾಡಿದ್ದೀನಿ. ಥ್ಯಾಂಕ್ ಯು. ಏನು ಮಂದಾಕಿನಿ, ಕಾಂಪಿಟೇಷನ್ ಅಂದಿದ ತಕ್ಷಣ ಚಳಿ ಜ್ವರ ಶುರು ಆಯ್ತೋ ಹೇಗೆ? ಹಾಗೇನಿಲ್ಲಪ್ಪ, ವೆದರ್ ಚೇಂಜ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಜ್ವರ ಕೆಮ್ಮು. ಸರಿ, ಈಗ ಹೇಗಿದ್ಯಾ? ಈಗ ಸ್ವಲ್ಪ ವಾಸಿ, ಮಚ್ ಬೆಟರ್. ಅಂದಾಗೆ ಕಾಂಪಿಟೇಷನ್ ಯಾವಾಗ ಇಟ್ಕೊಳ್ಳೋಣ? ಅತ್ತೆ ಒಂದು ಸೆಕೆಂಡ್. ಅತ್ತೆ ನೀರು. ಅತ್ತೆ, ನೀವು ಗಂಜಿ ಕುಡಿತಾ ಇರಿ, ನಾನು ಇವ್ರಿಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಹಾಂ ಸರಿ. ಏನು ಹಾಗೆ ನೋಡ್ತಾ ಇದ್ದೀರಾ? ನೀವು ನೋಡ್ತಾ ಇರೋದು ನನ್ನ ಸೊಸೆನೇ. ನೆನ್ನೆಯಿಂದ ನನಗೆ ಹುಷಾರು ತಪ್ಪಿದ ಮೇಲೆ ಅವಳೇ ನನ್ನ ಸೇವೆ ಮಾಡಿರೋದು. ಮಗಳ ಥರನೇ ನೋಡ್ಕೊಂಡಿದ್ದಾಳೆ. ಇನ್ನಿಷ್ಟ್ರ ಮೇಲೆ ಅವಳು ನಿಮ್ಗೆ ಇನ್ನೇನು ಪ್ರೂವ್ ಮಾಡಬೇಕು? ಹಾಂ, ನಿಮ್ಮ ಪ್ರಕಾರ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರೋ ಹೆಣ್ಮಕ್ಳು ಅವ್ರ ತವ್ರ ಮನೆಯಲ್ಲಿ ಕಲ್ತಿರೋ ಬುದ್ಧಿನ ಹಾಗೇ ಬಂದು ಗಂಡನ ಮನೆಯಲ್ಲೇ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಹಾಗೆ ಅಂದ್ಕೊಂಡಿದ್ರೆ ಅದು ತಪ್ಪು. ಸೊಸೆಯಾಗಿ ಬರೋಳು ಆ ಮನೆಗೆ ಬೆಳಕಾಗಿ, ಅವಳ ಗಂಡನಿಗೆ ಮಡದಿಯಾಗಿ, ಅತ್ತೆ ಮಾವನಿಗೆ ಮಗಳಾಗಿ ಬದಲಾಗ್ತಾಳೆ ಅನ್ನೋದು ನಿಜ. ಆ ಗುಣ ನನ್ನ ಸೊಸೆಲಿ ಸ್ವಲ್ಪ ಜಾಸ್ತಿನೇ ಇದೆ. ಇದೆಲ್ಲ ನೋಡಿದ ಮೇಲೂ ಈ ಕಾಂಪಿಟೇಷನ್ ಎಲ್ಲ ಬೇಡ ಅಂತ ಅನ್ಸುತ್ತೆ. ಕಾಫಿ ತಗೊಳ್ಳಿ. ಏನು ಹಾಗೆ ನೋಡ್ತಿದ್ದೀರಾ? ಕಾಫಿ ಕುಡಿದು ಹೇಗಿದೆ ಅಂತ ಹೇಳಿ. ಹೇಗಿದೆ? ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಿಂಗೆ ಇದೆಲ್ಲ ಮಾಡಕ್ ಬರುತ್ತಾ? ಮತ್ತೆ ಅದನ್ನೇ ಕೇಳ್ತಿದ್ದೀರಲ್ಲ. ಬರ್ದೆ ಹೇಗೆ ಮಾಡಲಿ ಆಂಟಿ? ಬರೋದಕ್ಕೆ ತಾನೇ ಮಾಡಿರೋದು. ಏನು ಗೊತ್ತಾ, ನನಗೆ ನಮ್ಮ ಅತ್ತೆನೇ ಕೋಚು. ಅವರಿಂದನೇ ನಾನು ಇದನ್ನೆಲ್ಲ ಕಲಿತಿರೋದು. ನನಗೆಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಅಲ್ಲದೆ ಇರಬಹುದು, ನನಗೆಲ್ಲ ಬರದೇ ಇರಬಹುದು, ಆದರೆ ಮಾಡೋ ಕೆಲಸನ ಪ್ರೀತಿಯಿಂದ ಮಾಡಬೇಕು ಅಂತ ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಅವರನ್ನ ಅಮ್ಮನ ಥರ ನೋಡ್ತೀನಿ, ಅವ್ರು ನನ್ನನ್ನು ಮಗಳ ಥರ ನೋಡ್ತಾರೆ. ಅಷ್ಟು ಸಾಕು ಅನ್ಸುತ್ತೆ. ಕೇಳಿಸ್ಕೊಂಡ್ರ ನನ್ನ ಸೊಸೆ ಹೇಳಿದ್ದನ್ನ? ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ನಾವು ನಮ್ಮ ಸೊಸೆಂದ್ರನ್ನ ಹೇಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಅವ್ರು ನಮ್ಮನ್ನು ಹೇಗೆ ನೋಡ್ಕೋತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇಟ್ಸ್ ಆಲ್ವೇಸ್ ಮ್ಯೂಚುವಲ್ ಅಲ್ವಾ? ಇನ್ನೊಬ್ರ ಕಡೆ ಬೆರಳು ಮಾಡಿ ತೋರ್ಸೋದಕ್ಕಿಂತ ಮುಂಚೆ 3 ಬೆರಳು ನಮ್ಮ ಕಡೆನೇ ನೋಡ್ತಾ ಇರುತ್ತೆ ಅನ್ನೋದನ್ನು ನಾವು ಮರಿಬಾರ್ದಲ್ವಾ? ಕ್ಷಮಿಸು ಮಂದಾಕಿಣಿ, ನಿಮ್ಮ ವಿಷಯದಲ್ಲಿ ನಾವು ಸ್ವಲ್ಪ ಅತಿಯಾಗೇ ನಡ್ಕೊಂಡ್ವಿ ಅನ್ಸುತ್ತೆ. ಹಿರಿಯರಾಗಿ ನಾವೇ ತಿದ್ದುಕೊಳ್ಳೋ ಅಂಥದ್ದು ತುಂಬ ಇದೆ. ನಿಮ್ಮಿಬ್ಬರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಮಾ ಮಾ ಮತ್ತೆ ಏನು ನಿಂದು ಪ್ರಾಬ್ಲಮ್? ಮಾ ಏನು ಆಗ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ. ನನ್ನ ಕಾರ್ಡ್ ವರ್ಕ್ ಆಗ್ತಿಲ್ಲ. ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೆ ಮಾಮ್, ಬಟ್ ಯಾವ ಕಾರ್ಡು ವರ್ಕ್ ಆಗ್ತಿಲ್ಲ. ಎಲ್ಲ ಕಾರ್ಡು ಬ್ಲಾಕ್ ಆಗಿದೆ. ಯಾವ ಕಾರ್ಡು ವರ್ಕ್ ಆಗ್ತಾ ಇಲ್ವಾ? ಕರೆಕ್ಟಾಗಿ ಚೆಕ್ ಮಾಡಿದ್ಯಾ? ಹಾ ಮಾಮ್, ಎಲ್ಲನೂ ಟ್ರೈ ಮಾಡಿ ನಿನ್ನ ಹತ್ರ ಬಂದಿರೋದು. ಯಾವ ಕಾರ್ಡು ವರ್ಕ್ ಆಗ್ತಿಲ್ಲ. ಸಿಸ್ಟರ್, ನಾನು ಆನ್ಲೈನಲ್ಲಿ ಎಣ್ಣೆ ಬುಕ್ ಮಾಡೋಣ ಅಂತ ನೋಡಿದ್ರೆ ಯಾವ ಕಾರ್ಡು ವರ್ಕ್ ಆಗ್ತಾ ಇಲ್ಲ.
ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಸಿಸ್ಟರ್. ನಿನ್ನ ಹತ್ರ ಹೇಳೋಗೋಣ ಅಂತ ಬಂದೆ. ಹೌದಾ? ಹಾಂ ನನ್ನ ಕಾರ್ಡ್ ಕೊಡ್ತೀನಿ, ಟ್ರೈ ಮಾಡು. ಹಾಂ ತಗೋಣ, ಈ ಕಾರ್ಡ್ ಟ್ರೈ ಮಾಡಿ. ಕೊಡು. ಇಲ್ಲ ಸಿಸ್ಟರ್, ಈ ಕಾರ್ಡು ವರ್ಕ್ ಆಗ್ತಾ ಇಲ್ಲ. ಏನು, ನನ್ನ ಕಾರ್ಡು ವರ್ಕ್ ಆಗ್ತಾ ಇಲ್ವಾ? ಇನ್ನು ಮುಂದೆ ಮಾಡೋದನ್ನ ನಾನು ಹೇಳಿ ಮಾಡಲ್ಲ, ಮಾಡಿ ತೋರಿಸ್ತೀನಿ. ಅಣ್ಣ, ಇದೆಲ್ಲ ಅವಳದೇ ಕೆಲಸ, ಆ ಭೂಮಿಕಾದು. ಏನು ಹೇಳ್ತಾ ಇದೆಯಾ ಸಿಸ್ಟರ್? ಹೌದಣ್ಣ, ಅವಳು ಹೇಳಿದ್ದು ನನಗೀಗ ನೆನಪಾಗ್ತಾ ಇದೆ. ಎಲ್ಲರನ್ನು ಹದ್ಬಸ್ತಲ್ಲಿ ಇಡೋದಕ್ಕೆ ನಾನೇನಾದರೂ ಒಂದು ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ಲು. ಈಗ ಅದನ್ನು ಮಾಡಿ ತೋರಿಸಿದಾಳೆ. ಅಂದ್ರೆ ಇದೆಲ್ಲ ಅದಕ್ಕೆ ಪ್ಲಾನಾ? ಅವಳದು ತುಂಬ ಅತಿ ಆಯಿತು. ಇದೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರಲ್ಲ. ಈಗಲೇ ಗೌತಮ್ ಹತ್ರ ಹೋಗಿ ಮಾತಾಡ್ತೀನಿ. ಅವಳು ಹೇಗೆ ಈ ಮನೆ ಯಜಮಾನಿಯಾಗಿ ಕಂಟಿನ್ಯೂ ಆಗ್ತಾಳೆ ಅಂತ ನಾನು ನೋಡ್ತೀನಿ. ಈ ಮನೆ ಮೇಲೆ ನನಗೆ ಎಂಥ ಹೋಲ್ಡ್ ಇದೆ ಅಂತ ಅವಳಿಗೆ ಗೊತ್ತಾಗಬೇಕು. ಇವತ್ತು ಡಿಸೈಡ್ ಆಗಬೇಕು, ಅವಳ ನಾನ ಅಂತ. ಇದು ಬೇಕಾಗಿರೋದು ಸಿಸ್ಟರ್. ಇದು ಇದೇ ಫೋರ್ಸಲ್ಲಿ ಹೋಗಿ ಗೌತಮ್ ಹತ್ರ ಫಿಟ್ಟಿಂಗ್ ಇಟ್ರೆ ಅವಳ ಪೋಸ್ಟ್ ನೆಗೆದು ಬಿದ್ದೋಗುತ್ತೆ. ಅವಳು ಹಲ್ಕಿತ್ತ ಹಾವಿನ ಥರ ಪವರ್ಲೆಸ್ ಆಗ್ತಾಳೆ. ಈಗ ನಾನು ನೀನು ಹೋಗಿ ಗೌತಮ್ ಹತ್ರ ಫಿಟ್ಟಿಂಗ್ ಇಡೋದಷ್ಟೇ ಬಾಕಿ. ಏನು ಗುಂಡು? ಜಿ ಹಾಂ, ನೀನು ಹೆಂಡ್ತಿನ ಮಾತಾಡಿಸ್ತಾ? ಎಲ್ಲ ತಣ್ಣಗಾಯ್ತಾ? ವಿಷಯ ತಲುಪ್ತಾ ನಿಮಗೆ? ಅಷ್ಟು ಬೇಗ ಹೇಳೋದ್ರ? ಅವಳು ಯಾಕೋ ಹೇಳಬೇಕು? ನನಗೆ ಎಲ್ಲ ಗೊತ್ತಾಗುತ್ತೆ. ನನಗಿರೋ ಅನುಭವಕ್ಕೆ ಇದ್ಯಾವ ಲೆಕ್ಕ? ನಿಮ್ಮ ಹಾವ ಭಾವ ಚಲನ ವಲನ ಇದನ್ನೆಲ್ಲ ನೋಡಿದ್ರೆ ಹೇಳ್ಬಿಡ್ತೀನಿ ಇದು ಹೀಗೆ ಆಗಿರಬೇಕು ಅಂತ. ನಿಮ್ಮ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನಿ. ನೀನು ಎಷ್ಟೇ ಹುಷಾರಾಗಿದ್ರು ಅಷ್ಟೇ ನಾನೆಲ್ಲ ಕಂಡಿಡಿದ್ಬಿಡ್ತೀನಿ. ಹುಷಾರಾಗಿದ್ದಷ್ಟು ಕಂಡಿಡಿಯೋದು ಭಾಳ ಸುಲಭ. ಯಾಕೆಂದರೆ ಕಳ್ಳನ ಕಳೆ ಮುಖದಲ್ಲಿ ಎದ್ದು ಕಾಡ್ತಾ ಇರುತ್ತೆ. ಅದಿರಲಿ, ಈಗ ನಾನು ಹೇಳೋ ಮಾತನ್ನ ಗಮನ ಕೊಟ್ಟು ಕೇಳಿಸ್ಕೊ. ಇದೆಲ್ಲ ಮುಂದೆ ನಿನ್ನ ಒಳ್ಳೇದಕ್ಕಾಗಿ ಹೇಳೋದು. ಹೇಳಿ. ನೋಡ್ಗುಂಡು, ಗಂಡ ಆದವನು ಹೆಂಡ್ತಿನ ಬರೀ ಪ್ರೀತಿ ಮಾಡಿದ್ರೆ ಸಾಲದು, ಅವಳನ್ನ ಅರ್ಥ ಮಾಡ್ಕೋಬೇಕು. ಅದು ತುಂಬ ಮುಖ್ಯ. ಗುಂಡು, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಭೂಮಿಕಾ ಎಲ್ರ ಥರ ಅಲ್ಲಪ್ಪ. ಅವಳು ತಪ್ಪು ಮಾಡೋವಳೇ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಅವಳು ತಪ್ಪು ಮಾಡಿದಾಳೆ ಅಂತ ಅನ್ನಿಸ್ಬಹುದು. ಆದರೆ ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಸರಿಯಾಗೇ ಇರುತ್ತೆ. ಎಲ್ಲಾನು ಅಳದು ತೂಗಿ ನಿನಗೆ ಈ ಮನೆಗೆ ಯಾವುದು ಒಳ್ಳೇದೋ ಅದನ್ನೇ ಅವಳು ಮಾಡಿರ್ತಾಳೆ. ನಮ್ಮ ಮನೇನ, ನಮ್ಮೆಲ್ಲರ ಮನಸ್ಸನ್ನ ಬೆಳಗೋ ನಂದ ದೀಪ ಕಣೋ ಅವಳು. ಸಂಜೀವಿನಿ ಇದ್ದಾಗೆ ಅವಳು. ಗುಂಡು, ಭವಿಷ್ಯದಲ್ಲಿ ಇದು ನಿನಗೂ ಅನುಭವಕ್ಕೆ ಬರುತ್ತೆ. ಆಗ ನಿನಗೆ ನೆನಪಾಗುತ್ತೆ, ಅಜ್ಜಿ ಭೂಮಿಕಾನ್ ಬಗ್ಗೆ ಈ ಮಾತನ್ನ ಹೇಳ್ತಿದ್ರಲ್ವಾ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಅವಳ ಮಾತನ್ನ ತೆಗೆದು ಹಾಕಬೇಡ. ಅವಳಿಗೇನು ಅನ್ನಕ್ಕೆ ಹೋಗ್ಬೇಡ. ಅದರಲ್ಲೂ ಎಲ್ಲರ ಮುಂದೆ ಅವಳಿಗೆ ಬೈಯೋದು, ಹೀಯಾಳ್ಸೋದು, ತೆಗಳೋದು ಇದ್ಯಾವುದು ಮಾಡಕ್ಕೆ ಹೋಗ್ಬೇಡ ಗುಂಡು. ಗಂಡ ಹೆಂಡತಿ ಆದವರು ಪರಸ್ಪರ ನೀವೇ ಒಬ್ರಿಗೊಬ್ರು ಮರ್ಯಾದೆ ಕೊಟ್ಕೋಬೇಕಪ್ಪ. ನೀವು ಒಬ್ರಿಗೊಬ್ರು ಮರ್ಯಾದೆ ಕಳೆಯೋ ಕೆಲಸ ಮಾಡಿದ್ರೆ ನಿಮ್ಮ ಸಂಬಂಧಕ್ಕೆ ಏನು ಬೆಲೆ ಉಳಿಯುತ್ತಪ್ಪ? 3 ಕಾಸ್ಗೂ ಬೆಲೆ ಇರಲ್ಲ ಕಣೋ. ಈ ಮಾತು ಬರೀ ಗಂಡ ಹೆಂಡ್ತಿರ ಸಂಬಂಧಕ್ಕಷ್ಟೇ ಸೀಮಿತ ಅಲ್ಲಪ್ಪ. ಮನೆಯವ್ರ ಮಧ್ಯೆನೂ
ಅಂಥದ್ದೊಂದು ಗೌರವ ಮರ್ಯಾದೆ ಪರಸ್ಪರ ಇರಬೇಕು. ಆ ಕಾರಣಕ್ಕೆ ನೀನು ನಿನ್ನ ಹೆಂಡ್ತಿನ ಬೈವಾಗ ನಾನು ಒಂದು ಮಾತು ಆಡಲಿಲ್ಲ. ನಾನಾಗಲೇ ನಿನಗೆ ಬೈಬೋದಾಗಿತ್ತು, ನೀ ಮಾಡಿದ ತಪ್ಪು ಅಂತ ಎಲ್ಲರ ಮುಂದೆ ಹೇಳ್ಬೋದಾಗಿತ್ತು. ಆದರೆ ಆ ಕೆಲಸ ನಾನು ಮಾಡಲಿಲ್ಲ. ಯಾಕೆ ಹೇಳು? ನಾನು ಹಾಗೆ ಮಾಡಿದರೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆಗೆ ಕುಂದು ಬರ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನು ಸುಮ್ಮನೆ. ಒಂದು ಮನೆ, ಸಂಸಾರ, ಸಂಬಂಧ ಅಂತ ಬಂದಾಗ ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಗುಂಡು. ನಾವು ಇಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಅಂಥದ್ದೊಂದು ಸೂಕ್ಷ್ಮತೆ ಇರಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಂಡ್ತಿನ ಗೌರವದಿಂದ ನಡೆಸ್ಕೊ. ಅವಳನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ನಿನ್ನ ಜೀವನನೂ ಅಷ್ಟೇ ಚೆನ್ನಾಗಿರುತ್ತೆ. ಕೊನೆಯದಾಗೊಂದು ಮಾತು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊ. ಪ್ರಪಂಚದಲ್ಲಿ ಗಂಡನ ಮಾತು ಕೇಳಿ ಹಾಳಾಗಿರೋ ಮನೆಗಳಿರ್ಬೋದು, ಆದರೆ ಒಂದು ಒಳ್ಳೆ ಹೆಂಡತಿ ಮಾತು ಕೇಳಿ ಮನೆ ಹಾಳಾಗಿರೋ ಉದಾಹರಣೆಗಳೇ ಇಲ್ಲ.